Hi, hello. Most of them are suffering from common problem, that is blackheads or whiteheads. More you are prone to dust, more you are exposed to dust. ಹೊರಗಡೆಯಿಂದ ಧೂಳು ಎಷ್ಟು ಡಸ್ಟ್ಗೆ ಎಕ್ಸ್ಪೋಸ್ ಆಗ್ತಿರೋ ಅಂದ್ರೆ ಹೊರಗೆ ಹೋಗ್ತಿರೋ ಅಷ್ಟು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಜಾಸ್ತಿ ಆಗುತ್ತೆ. ಇನ್ನೊಂದು ಎಕ್ಸಸ್ ಡ್ರೈ ಸ್ಕಿನ್ ಆದ್ರೂ ವೈಟ್ ಹೆಡ್ಸ್ ಜಾಸ್ತಿ ಆಗುತ್ತೆ. ಬ್ಲ್ಯಾಕ್ ಹೆಡ್ಸ್ಗಿನ ವೈಟ್ ಹೆಡ್ಸ್ ಜಾಸ್ತಿ ಆಗುತ್ತೆ. ಇನ್ನು ಕೆಲವರಿಗೆ ಆಯಿಲಿ ಸ್ಕಿನ್ನಲ್ಲಿದ್ದಾಗ ಏನಾಗುತ್ತೆ, ಪೋರ್ ಎನ್ಲಾರ್ಜ್ಮೆಂಟ್ ಆದಾಗಲೂ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಹೋಗಿ ಅಲ್ಲಿ ಧೂಳು ಹೋಗಿ ಅಲ್ಲಿ ಕುತ್ಕೊಂಡಾಗ ಅದು ಅಲ್ಲಿ ಡೆಪಾಸಿಟ್ ಆಗಿ ಆಗುತ್ತೆ. ಹಾಗಾಗಿ ಎಲ್ರಿಗೂ ವೀಕ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ನಾವು ಬ್ಲ್ಯಾಕ್ ಹೆಡ್ ಆ್ಯಂಡ್ ವೈಟ್ ಹೆಡ್ನ ರಿಮೂವ್ ಮಾಡ್ಕೋತಾ ಇದ್ರೆ ತುಂಬ ಎಕ್ಸಸ್ ಆಗೋದು ಕಡಿಮೆ ಆಗುತ್ತೆ. ಹಾಗಾಗಿ ಎವ್ರಿ 15 ಡೇಸ್ ಒನ್ಸ್ ನೀವು ಮಾಡಬೇಕು. ದರ್ ಆರ್ 2 ಮೆಥಡ್ಸ್ ಟು ರಿಮೂವ್ ಬ್ಲ್ಯಾಕ್ ಹೆಡ್. ಒಂದು ಸಲೂನ್ ಟೈಪ್, ನೀಟಾಗಿ ಚೆನ್ನಾಗಿ ಫೇಸ್ ವಾಶ್ ಮಾಡಿಕೊಂಡು ಸ್ಕ್ರಬ್ ಮಾಡಬೇಕು. ಫಸ್ಟ್ ನಮ್ಮ ಕಂಪ್ಲೀಟ್ ಫೇಸ್ ಮತ್ತು ನೋಸ್ ಏರಿಯಾನ ಸ್ಕ್ರಬ್ ಮಾಡಬೇಕು. ಚೆನ್ನಾಗಿ ಸ್ಕ್ರಬ್ ಮಾಡಿದ್ಮೇಲೆ ಮತ್ತೆ ಫೇಸ್ ವಾಶ್ ಮಾಡಿ ಚೆನ್ನಾಗಿ ಸ್ಟೀಮ್ ತೊಗೋಬೇಕು. ಯಾವಾಗಲೂ ಬ್ಲ್ಯಾಕ್ ಹೆಡ್ ರಿಮೂವ್ ಮಾಡಬೇಕಾದ್ರೆ ಚೆನ್ನಾಗಿ ಸ್ಟೀಮ್ ತೊಗೊಂಡು ಮುಖ ಆದಷ್ಟು ವೆಟ್ ಇದ್ದಾಗ ನಮಗೆ ಅದು ನೀಟಾಗಿ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಬರುತ್ತೆ. ಇನ್ನೊಂದು ಒನ್ ಆಫ್ ದಿ ಬೆಸ್ಟ್ ಸೊಲ್ಯೂಷನ್, ಅಷ್ಟೊಂದೆಲ್ಲ ನನಗೆ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರಿಗೆ ಯು ವಿಲ್ ಗೆಟ್ ದಿ ಸ್ಯಾನ್ಫೈ ಅವ್ರದ್ದು ಡೀಪ್ ಪ್ಯೂರಿಫೈಯಿಂಗ್ ನೋಸ್ ಸ್ಟ್ರಿಪ್ಸ್ ಅಂತ ಸಿಗುತ್ತೆ ನಿಮಗೆ. ಯು ವಿಲ್ ಬಿ ಹ್ಯಾವಿಂಗ್ 6 ಯೂನಿಟ್ಸ್ ಇನ್ ಒನ್ ಬಾಕ್ಸ್. ಇದರಲ್ಲಿ ನಿಮಗೆ 6 ಸ್ಯಾಚೆಟ್ಸ್ ಬರುತ್ತೆ. ಈ ರೀತಿ ನಿಮಗೆ ಸಿಗುತ್ತೆ. ನೀಟಾಗಿ ಹಿಂದ್ಗಡೆ ಎಲ್ಲ ನಿಮಗೆ ಡೈರೆಕ್ಷನ್ಸ್ ಹೇಗೆ ಯೂಸ್ ಮಾಡೋದು ಅಂತೆಲ್ಲ ನೀಟಾಗಿ ಡೀಟೇಲಿಂಗ್ ಆಗಿ ಕೊಟ್ಟಿದ್ದಾರೆ. ಆರಾಮಾಗಿ ನೀವು ನೋಡಿಕೊಂಡು ಮನೇಲೇ ನೀವು ಮಾಡ್ಕೋಬೋದು. ಫಸ್ಟು ನೀಟಾಗಿ ಫೇಸ್ ವಾಶ್ ಮಾಡಬೇಕು. ಆಮೇಲೆ ನೋಸ್ ಏರಿಯಾನ ನೀವು ನೀಟಾಗಿ ಕಂಪ್ಲೀಟಾಗಿ ವೆಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡಿಕೊಂಡು ಏನೂ ಅಪ್ಲೈ ಮಾಡಬಾರ್ದು. ಫೇಸ್ ವಾಶ್ ಆದಮೇಲೆ ಯಾವುದೇ ಮಾಯ್ಶ್ಚರೈಸರ್ ಆಗಲಿ ಏನು ಸೆರಮ್ ಯೂಸ್ ಮಾಡಿದೆ ಚೆನ್ನಾಗಿ ನೀವು ವೆಟ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಬೌಲ್ ವಾಟರ್ ಇಟ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಪೂರ್ತಿ ಸೈಡ್ ಎಲ್ಲಿವರೆಗೂ ನೀವು ಅಪ್ಲೈ ಮಾಡಬೇಕು ಅಲ್ಲಿವರೆಗೂ ಚೆನ್ನಾಗಿ ನೀವು ನೋಸ್ ಏರಿಯಾನ ವೆಟ್ ಮಾಡ್ಕೋಬೇಕು. ಆಮೇಲೆ ಸೊ ವೆಟ್ ಯುವರ್ ನೋಸ್ ವೆರಿ ವೆಲ್. ದೆನ್ ಟೇಕ್ ದಿಸ್ ಸ್ಟ್ರಿಪ್. ಈ ರೀತಿ ನೋಸ್ ಸ್ಟ್ರಿಪ್ಸ್ ಬರುತ್ತೆ. ಇದನ್ನು ನೀಟಾಗಿ ನೀವು ನಿಧಾನಕ್ಕೆ ರಿಮೂವ್ ಮಾಡಬೇಕು. ರಿಮೂವ್ ಆದಮೇಲೆ ಕಂಪ್ಲೀಟ್ ವೆಟ್ ಆಗಿದೆ, ಈ ರೀತಿ ಬರುತ್ತೆ. ಈ ಹಿಂದ್ಗಡೆ ಏನು ಸ್ಟಿಕ್ಕರ್ ಇದೆ ಅದನ್ನು ನೀವು ಇನ್ನು ಹೋಗಬೇಕು. ನೀಟಾಗಿ ಕಂಪ್ಲೀಟಾಗಿ ನೀವು ಈ ರೀತಿ ಸ್ಟಿಕ್ ಮಾಡಬೇಕು. ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಸ್ವಲ್ಪ ಸ್ಟಿಕ್ಕಿನೆಸ್ ಕೊಟ್ಟಿದ್ದಾರೆ ಹಿಂದ್ಗಡೆ, ಲೈಕ್ ಗಮ್ ಟೈಪ್. ನೀವು ನೀಟಾಗಿ ಈ ರೀತಿ ಅಪ್ಲೈ ಮಾಡಿ ಒಂದು 10-15 ಮಿನಿಟ್ಸ್ ನೀಟಾಗಿ ಡ್ರೈ ಆಗೋವರೆಗೂ ಅದನ್ನು ಬಿಡಬೇಕು. ಸೊ 15 ಮಿನಿಟ್ಸ್ ಆಗಿದೆ, ನೋಡೋಣ ಹೇಗೆ ಬರುತ್ತೆ ಅಂತಂದ್ಬಿಟ್ಟು. ಓ ಮೈ ಗುಡ್ನೆಸ್, ಸೀರಿಯಸ್ಲಿ ದಿಸ್ ಇಸ್ ವರ್ಕಿಂಗ್ ಗೈಸ್. ತುಂಬ ಈಸಿ ವೇ. ನನಗೆ ಇದರಲ್ಲಿ ವಿಡಿಯೋಲಿ ನಿಮಗೆ ಗೊತ್ತಾಗುತ್ತೋ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಹೋಪ್ ಯು ಕ್ಯಾನ್ ಸಿ ಸ್ಮಾಲ್ ಪಾರ್ಟಿಕಲ್ಸ್ ಎಲ್ಲ ಡೀಪಾಗಿ ಡೆಪ್ತಾಗಿ ಚೆನ್ನಾಗಿ ಬಂದಿದೆ. ನೋಡಿ, ಆದಷ್ಟು ಹತ್ತಿರ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಐ ಡೋಂಟ್ ನೋ ವೆದರ್ ಇಸ್ ಇಟ್ ವಿಸಿಬಲ್ ಕ್ಲಿಯರ್ಲಿ. ನನಗೆಲ್ಲ ನೀಟ್. ಐ ಫೀಲ್ ಸೋ ಸಾಫ್ಟ್ ಆನ್ ಮೈ ನೋಸ್. ಒನ್ ಆಫ್ ದಿ ಬೆಸ್ಟ್. ಇದು ಡೋಂಟ್ ವರಿ. ಇದು ಪ್ಲಾಸ್ಟರ್ದು ಗ್ಲೂ. ಸೊ ರಿಯಲಿ ದಿಸ್ ಇಸ್ ವರ್ತ್. ತುಂಬ ಎಕ್ಸ್ಪೆನ್ಸಿವ್ ಅನ್ನೋ ಥರ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಆರಾಮಾಗಿ ಅಷ್ಟೆಲ್ಲ ಸ್ಟೀಮ್ ತೊಗೊಂಡು ಅದು ತುಂಬ ಪೇನ್ಫುಲ್. ನಾವು ಸ್ಟೀಮಲ್ಲಿ ತೊಗೋತೀವಿ ಅನ್ನೋದಾದರೆ ಇದು 2 ನಿಮಿಷಕ್ಕೆ ನಿಮ್ಗೆ ಆರಾಮಾಗಿ ಆಗುತ್ತೆ. ದಿಸ್ ಇಸ್ ಜಸ್ಟ್ ಇಟ್ ಕಾಸ್ಟ್ ಅರೌಂಡ್ 120 rupees or 130 rupees, but really worth it. So please do try and let me know the reviews in the comments. Thank you.